ಮಾಡಿದ್ರಲ್ಲ, ಈ ವಿದ್ಯೆ ಅಂತಂದ್ರೆ ಇದು ಲೌಕಿಕರಿಗೆಲ್ಲ ಹಂಚಬೇಕು ಅಂತಾದ್ರೆ ಒಂದು ದೊಡ್ಡ ಹಾಸ್ಟೆಲ್ ಆಗಬೇಕು ಅಂತ ಅನ್ನುವ ದೃಷ್ಟಿಯಿಂದ ಶ್ರೀರಾಮ ವಿದ್ಯಾ ಕೇಂದ್ರದ ವತಿಯಿಂದ ಶ್ರೀರಾಮ ವಿದ್ಯಾರ್ಥಿ ನಿಲಯವನ್ನ ನಾವು ಮಾಡ್ತಾ ಇದ್ದೇವೆ. ಅದರ ಪ್ಯಾಂಪ್ಲೆಟ್ ಬಿಡುಗಡೆಯನ್ನ ಶ್ರೀಗಳವರು ಮಾಡ್ತಾ ಇದ್ದಾರೆ. ಅದರ ಉದ್ದೇಶ ಲೌಕಿಕ ವಿದ್ಯಾರ್ಥಿಗಳು ಅಲ್ಲಿ ಇದ್ದು ದಿನ ಸಂಧ್ಯಾವಂದನಾದಿಗಳನ್ನು ಮಾಡಿ ಶನಿವಾರ ರವಿವಾರ ಈ ಶ್ರೀಮದ್ ಆಚಾರ್ಯರ ಗ್ರಂಥಗಳ ಪಾಠ ಪ್ರವಚನ ಅವರಿಗೆ ಆಗಬೇಕು ಅಂತನ್ನುವ ಮಹೋದ್ದೇಶ. ಇನ್ನೊಂದು ಪುಸ್ತಕದ ಬಿಡುಗಡೆ ದಾರಿದೀಪ. ಪೂಜ್ಯ ಶ್ರೀಪಾದಂಗಳವರ ಹತ್ತಿರ ಅಧ್ಯಯನವನ್ನು ಮಾಡಿದ ಪ್ರವೀಣಾಚಾರ್ಯ ಹುನಗುಂದವರು ನಿರ್ಮಿಸಿದಂತಹ ದಾರಿದೀಪ ಅಂತನ್ನುವ ಪುಸ್ತಕ ಶ್ರೀಗಳವರ ಮಾರ್ಗದರ್ಶನ ಆಶೀರ್ವಚನ ಅವರ ಆಶೀರ್ವಾದ ಬಲದಿಂದ ಈ ಪ್ರವೀಣಾಚಾರ್ಯ ಹುನಗುಂದ ಏನು ವಿಚಿತ್ರವಾದಂತಹ ಪ್ರತಿಭಾ ಅಂದರೆ ಕೂತಲ್ಲೇ ಕಾವ್ಯವನ್ನು ಮಾಡೋದು, ಲೇಖ ಮಾಡೋದು, ನಾಟಕ ಬರೆಯುವುದು, ಇಂತಹ ಉಜ್ವಲವಾದಂತಹ ಪ್ರತಿಭಾ ಇದೆ. ಅಂಥವನು ದಾರಿದೀಪ ಅಂತನ್ನುವ ಪುಸ್ತಕವನ್ನು ಈಗ ಬರೆದಿದ್ದಾರೆ. ಅದರ ಬಿಡುಗಡೆಯನ್ನು ಶ್ರೀಗಳವರು ಮಾಡ್ತಾ ಇದ್ದಾರೆ. ಅದರ ಬಗ್ಗೆ ಒಂದೆರಡು ಮಾತನ್ನ ಪ್ರವೀಣಾಚಾರ್ಯ ಮಾತಾಡ್ತಾರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪರಂ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲರಿಗೂ ತಿಳಿದಂತೆ ಇವತ್ತು ಯೂತ್ ಸ್ಪೆಷಲ್ ಯುವಕರಿಗಾಗಿ ಶ್ರೀಪಾದಂಗಳವರು ನೀಡುವ ಅನುಗ್ರಹ ಸಂದೇಶ. 2 ವರ್ಷಗಳ ಹಿಂದೆ ಮುಂಬೈ ಚಾತುರ್ಮಾಸ್ಯದಲ್ಲಿ ಈ ಕಾರ್ಯಕ್ರಮದ ಯೋಜನೆ ಇಲ್ಲಿಯಂತೆಯೇ ಪ್ರತಿ ಭಾನುವಾರವೂ ಕೂಡ ಜರುಗಿತ್ತು. ಆಗ ಶ್ರೀಪಾದಂಗಳವರು ತಮ್ಮ ನೇರ ನುಡಿಗಳಿಂದ, ಬಿರುಸು ನುಡಿಗಳಿಂದ, ತಂದೆಯ ಪ್ರೀತಿಯ ಕಾಳಜಿಯಿಂದ, ತಂದೆಯ ಸಿಟ್ಟಿನಿಂದ, ತಾಯಿಯ ಮಮತೆಯಿಂದ ಕೂಡಿದ ಅನುಗ್ರಹ ಸಂದೇಶವನ್ನು ಎಲ್ಲ ಯುವಕರಿಗೂ ಸಾರಿದ್ದರು. ಅದು ಕೇವಲ ಅಲ್ಲಿಯೇ ಸೀಮಿತವಾಗಿರಬಾರದು ಅನ್ನುವುದಕ್ಕಾಗಿ ಗುರುಗಳು ಅದನ್ನು ಕೃತಿರೂಪದಲ್ಲಿ ಹೊರಗೆ ತರುವುದಕ್ಕೆ ಆಜ್ಞಾಪಿಸಿದರು. ಅದರಂತೆ ಅದು ಉತ್ತಿಷ್ಟ ಕೃತಿಯಾಗಿ ಇವತ್ತು ಎಲ್ಲರ ಕೈ ಸೇರಿದೆ. ಅದು ಬಹಳಷ್ಟು ಜನ ಬಂದು ಇವತ್ತು ಉತ್ತಿಷ್ಟ ಪುಸ್ತಕದ ಬಗ್ಗೆ ನನ್ನ ಮುಂದೆ ಬಹಳ ಚೆನ್ನಾಗಿ ಬರೆದಿದ್ದೀರಿ ಅಂದ್ರೆ, ನಾನು ಬರೀಲಿಕ್ಕೆ ಅದರಲ್ಲಿ ಏನೂ ಇಲ್ಲೇ ಇಲ್ಲ. ಅದು ಶ್ರೀಪಾದಂಗಳವರೇ ಹೇಳಿ ಬರೆಸಿದ ಮಾತುಗಳು, ಅವರು ಕೂತು ಹೇಳ್ತಾ ಇದ್ದಿದ್ದು ನಾನು ಬರೆದದ್ದು. ಅಂತಹ ಕೃತಿ. ವೇದವ್ಯಾಸ ದೇವರು ಗಣಪತಿಯ ದೃಷ್ಟಾಂತ ಕೊಡೋಣ ಅಂದರೆ ಗಣಪತಿಯಷ್ಟು ಯೋಗ್ಯತೆನೂ ನನಗಿಲ್ಲ, ಅಂದರೆ ನನಗೆ ಬರೀಲಿಕ್ಕೆ ಯೋಗ್ಯತೆಯೇ ಇಲ್ಲ. ಆ ಯೋಗ್ಯತೆಯನ್ನು ಕೂಡ ಗುರುಗಳು ಒಳಗೆ ನಿಂತು ತುಂಬಿ ಅದನ್ನು ಬರೆಸಿದ್ದಾರೆ. ಅದು ಇವತ್ತು ಬಹಳಷ್ಟು ಯುವಕರ ಕೈ ಸೇರಿದ್ದು ಬಹಳ ಸಂತೋಷದ ಸಂಗತಿ. ಮತ್ತೆ ಮುಂದೆ ಕೊಯಮತ್ತೂರಿನಲ್ಲಿ ಮತ್ತೊಮ್ಮೆ ಯುವಕರಿಗಾಗಿ ಶ್ರೀಪಾದಂಗಳವರು ವಿಶೇಷವಾದ ಉಪನ್ಯಾಸವನ್ನು ಮಾಡಿದ್ರು. ಮುಂಬಯಿಯ ಚಾತುರ್ಮಾಸ್ಯದಲ್ಲಿ 7 ವಾರಗಳಲ್ಲಿ ಮಾಡಿದ ಉಪನ್ಯಾಸದ ವಿಷಯಗಳನ್ನು ಬಿಟ್ಟು ಕೆಲವು ವಿಷಯಗಳು ಕೊಯಮತ್ತೂರಿನಲ್ಲಿ ಯುವಕರಿಗೆ ತಲುಪಬೇಕಾದ ಸಂದೇಶಗಳು ಬಹಳಷ್ಟು ಇದ್ದವು. ಅವುಗಳನ್ನೆಲ್ಲ ಸಂಗ್ರಹಿಸಿ ಮತ್ತು ಹೀಗೆ ನೀವು ಕಳೆದ ವಾರಗಳಲ್ಲೆಲ್ಲ ಏನು ಮಾತು ಪ್ರತಿ ಮಾತು ಕಾರ್ಯಕ್ರಮ ನೋಡಿದ್ರಿ, ಹೀಗೆ ಬೆಳಗಾವಿಯಲ್ಲಿ ಮಾತು ಪ್ರತಿ ಮಾತು ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಆಗ ವೃದ್ಧಾಶ್ರಮ ಬೇಕೋ ಬೇಡವೋ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ಚರ್ಚೆಯನ್ನು ಮಾಡಿದ್ವಿ. ಆಗಲೂ ಕೂಡ ಶ್ರೀಪಾದಂಗಳವರು ತಮ್ಮ ಕೊನೆಯ ಚರ್ಚೆಯ ನಂತರದ ಅನುಗ್ರಹ ಸಂದೇಶದಲ್ಲಿ ಈ ವೃದ್ಧಾಶ್ರಮ ಬೇಕೋ ಬೇಡವೋ ಎನ್ನುವ ವಿಚಾರದ ಬಗ್ಗೆ ಬಹಳ ಸುಂದರವಾಗಿ ಎಲ್ಲರಿಗೂ, ಅಂದರೆ ಮಕ್ಕಳಿಗೂ ಬೇಜಾರಾಗಿರಬಾರ್ದು, ತಂದೆ ತಾಯಿಗಳಿಗೂ ಬೇಜಾರಾಗಿರಬಾರ್ದು, ಆ ರೀತಿಯಾಗಿ ವೃದ್ಧಾಶ್ರಮ ಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ತಿಳಿಸಿದ್ರು. ಅದನ್ನು ಕೂಡ ಈ ದಾರಿದೀಪ ಎಂಬ ಸಣ್ಣ ಕೃತಿಯಲ್ಲಿ ಸಂಗ್ರಹ ಮಾಡಿ ಬರೆಯುವ ಪ್ರಯತ್ನ ಮಾಡಿದ್ದೇನೆ. ಇದು ಕೃತಿ ಸಣ್ಣದಾದರೂ ಕೂಡ ಇದರಿಂದ ಲಾಭ ಮಾತ್ರ ಬಹಳ ದೊಡ್ಡದಿದೆ. ಯಾಕಂದರೆ ಇದರಲ್ಲಿರುವ ಪ್ರತಿ ಅಕ್ಷರವೂ ಕೂಡ ಶ್ರೀಪಾದಂಗಳವರು ಹೇಳಿದ್ದು. ಆದ್ದರಿಂದ ಬಹಳ ದೊಡ್ಡ ಪ್ರಯೋಜನ ಈ ಕೃತಿಯಲ್ಲಿದೆ. ಇದಕ್ಕೆ ದಾರಿದೀಪ ಅಂತ ಹೆಸರಿಡಲಿಕ್ಕೆ ಮತ್ತೊಂದು ಕಾರಣ ಏನಂದರೆ, ನೀವು ನೋಡಿರಬೇಕು, ದಾರಿನೇ ಇಲ್ಲದೆ ಇರುವಂತಹ, ಅಂದರೆ ಆಧ್ಯಾತ್ಮಿಕದ ಎಡೆಗೆ ಆಧ್ಯಾತ್ಮಿಕದ ದಾರಿಯನ್ನೇ ನೋಡದೇ ಇರುವವರು ಬಹಳಷ್ಟು ಜನ ಈ ಸ್ವಾಮಿಗಳವರ ಪ್ರವಚನದಿಂದ ಆಧ್ಯಾತ್ಮಿಕದ ಕಡೆಗೆ ನೋಡ್ತಾ ಇದ್ದಾರೆ. ಅಂದ್ರೆ ಅವರ ಪಾಲಿಗೆ
ಒಂದು ದಾರಿಯಾಗಿದೆ ಈ ಯುವಕರ ಸಂದೇಶ ಅನ್ನೋದು. ಶ್ರೀಪಾದಂಗಳವರು ದಾರಿಯನ್ನ ಇದ್ದ ದಾರಿಯಲ್ಲಿ ತೋರಿಸಿದವರಲ್ಲ, ಅವರು ಮಾತಾಡಿದ್ದೇ ಒಂದು ದಾರಿ ಆಗ್ತಾ ಹೋಗ್ತದೆ. ಅಂತಹ ದಾರಿಯಲ್ಲಿ ಶ್ರೀಪಾದಂಗಳವರು ಒಂದೊಂದು ಕಂಬವನ್ನ ನೆಡ್ತಾ ಹೋದ್ರು. ಎಂತಹ ಕಂಬಗಳು ಅಂದ್ರೆ ಎಲ್ಲ ಪಂಡಿತರೆಂಬಂತಹ ಕಂಬಗಳನ್ನ ದಾರಿಯಲ್ಲಿ ನೆಡ್ತಾ ಹೋದ್ರು ಶ್ರೀಪಾದಂಗಳವರು. ಕಂಬ ನೆಟ್ರೆ ಅದಕ್ಕೆ ಏನು ಶಕ್ತಿ ಬೇಕಲ್ಲ, ಬೆಳಕನ್ನು ಕೊಡುವ ಶಕ್ತಿ. ಬೆಳಕನ್ನು ಕೊಡೋ ಕಂಬ ಎಲ್ಲಿರುತ್ತೆ, ಅದರ ಬೆಳಕು ಎಲ್ಲಿರ್ತದೆ? ಕಂಬದ ಮೇಲ್ಭಾಗದಲ್ಲಿ ಇರ್ತದೆ, ಅಂದ್ರೆ ಕಂಬದ ಮಸ್ತಕದಲ್ಲಿ ಬೆಳಕಿರ್ತದೆ. ಹಾಗೆ ಎಲ್ಲ ವಿದ್ವನ್ಮಣಿಗಳ ಎಂಬಂತಹ ಒಂದು ಕಂಬದ ಮೇಲೆ ಅಂದ್ರೆ ಅವರ ಮಸ್ತಕದಲ್ಲಿ ಶ್ರೀಪಾದಂಗಳವರು ದೀಪವನ್ನು ಹಚ್ಚಿದ್ರು. ಅದು ದಾರಿದೀಪ ಆಯಿತು. ಅಂತಹ ಅದು ಏನು ಯಾವುದೋ ಆರುವ ದೀಪ ಅಲ್ಲ. ಅನೇಕ ಕಡೆ ಉತ್ತರ ಕರ್ನಾಟಕದಲ್ಲಿ ಹೆಚ್ಚಿದೆ ಕರೆಂಟಿನ ಸಮಸ್ಯೆ, ರಾತ್ರಿ ಹೊತ್ತು ಲೈಟ್ ಆನ್ ಆಗೋದೇ ಇಲ್ಲ ರೋಡ್ನಲ್ಲಿ. ಅಂತಹ ದೀಪ ಅಲ್ಲ, ಶಾಶ್ವತವಾದಂತಹ ದೀಪವನ್ನ ಶ್ರೀಪಾದಂಗಳವರು ಹಚ್ಚಿದ್ರು. ಅದು ದಾರಿದೀಪ ಆಗಿದೆ. ಹೀಗೆ ಎಲ್ಲರೂ ಕೂಡ ಇದು ಯುವಕರಿಗಾಗಿ ಮಾಡಿದ ಕೃತಿಯಲ್ಲ. ವೃದ್ಧರು ಕೂಡ ತಮ್ಮ ಬದುಕಿನಲ್ಲಿ ಏನನ್ನ ವೃದ್ಧರಾದಾಗ ಮಾಡಬೇಕು, ತಮ್ಮ ಕರ್ತವ್ಯವೇನು ವೃದ್ಧರಾದಾಗ ಅನ್ನುವ ವಿಚಾರವನ್ನ ಶ್ರೀಪಾದಂಗಳವರು ತಿಳಿಸಿಕೊಟ್ಟಿದ್ದಾರೆ. ಅಂತಹ ವೃದ್ಧರು ಅನೇಕ ಕಡೆಗಳಲ್ಲಿ ಸಮಸ್ಯೆಗಳನ್ನು ನಾವು ನೋಡಿರ್ತೇವೆ. ಅಂದ್ರೆ ವೃದ್ಧರಾದ ಮೇಲೆಯೂ ಕೂಡ ಅವರು ಇನ್ನೂ ತಮ್ಮ ಸಾಂಸಾರಿಕ ಚಟುವಟಿಕೆಗಳಲ್ಲಿಯೇ ಹೆಚ್ಚು ಆಸಕ್ತರಾಗಿರ್ತಾರೆ. ಈ ಪುಸ್ತಕದಲ್ಲಿ ಶ್ರೀಪಾದಂಗಳವರು ಹೇಳಿದ ಒಂದು ಮಾತಿದೆ, ಕೂರ್ಮಾಂಗ ನೀವ ಸರ್ವಶಃ. ಅಂದ್ರೆ ವೃದ್ಧರಾದ ಮೇಲೆ ಬದುಕು ಹೇಗಿರಬೇಕು ಅಂತ ಶ್ರೀಪಾದಂಗಳವರು ತಿಳಿಸಿದ್ದಾರೆ. ಅಂದ್ರೆ ಆಮೆಯಂತೆ ವೃದ್ಧರ ಬದುಕಿರಬೇಕಂತೆ. ಆಮೆಯಂತೆ ವೃದ್ಧರ ಬದುಕು ಅಂದ್ರೆ ಆಮೆ ಬಹಳ ಗಟ್ಟಿಯಾಗಿರ್ತದೆ, ಬುಡ ಎಲ್ಲ, ಆದ್ರೆ ಕೈ ಕಾಲುಗಳು ಬಹಳ ಸೂಕ್ಷ್ಮ ಆಮೆಗೆ. ಅದು ಯಾವಾಗ ತನಗೆ ಅಪಾಯ ಎದುರಾಗ್ತದೆ ಅಂತ ಗೊತ್ತಾಗ್ತದೋ ಆವಾಗ ತನ್ನ ಕೈ ಕಾಲುಗಳನ್ನ ಒಳಗೆ ಎಳೆದುಕೊಂಡು ಬಿಡ್ತದೆ. ಹೀಗೆ ವೃದ್ಧರು ಕೂಡ ತಮ್ಮ ಕೊನೆಯ ಕಾಲದಲ್ಲಿ ತಮಗೆ ಯಾವುದು ಉಚಿತವಾದದ್ದು, ಮಕ್ಕಳು ಎಲ್ಲಿ ದಾರಿ ತಪ್ತಾ ಇದ್ದಾರೋ ಅಲ್ಲಿ ಮಾತ್ರ ತಮ್ಮ ಅವಶ್ಯಕತೆಯನ್ನ ತೋರಿಸಿ ಅವರು ತಮ್ಮ ಸಾಧನೆಯತ್ತ ಹೆಚ್ಚು ಗಮನವನ್ನು ಕೊಡಬೇಕು. ಉಳಿದ ಎಲ್ಲ ಚಟುವಟಿಕೆಗಳಲ್ಲಿ ತಾವು ಮೂಗು ತೋರಿಸಬಾರದು ಅಂತ ಶ್ರೀಪಾದಂಗಳವರು ಸಂದೇಶವನ್ನು ನೀಡಿದ್ದಾರೆ. ಇನ್ನೂ ಅನೇಕ ಸಂದೇಶಗಳು ಈ ದಾರಿದೀಪ ಪುಸ್ತಕದಲ್ಲಿ ಇದೆ. ಅಂತಹ ಪುಸ್ತಕವನ್ನ ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿಯಲ್ಲಿ ಸಮರ್ಪಣೆ ಮಾಡ್ತಾ ಇದ್ದೇನೆ. ಈ ಪುಸ್ತಕ ಇಲ್ಲಿ ಹೊರಗಡೆ ವ್ಯಾಪಾರ ಮಳಿಗೆಯಲ್ಲಿ ಇವತ್ತಿನಿಂದ ದೊರೆಯುತ್ತದೆ. ಆಸಕ್ತರು ಅದನ್ನು ಸ್ವೀಕರಿಸಬೇಕು. ಧನ್ಯವಾದ.